ಮಂಗಳ ಕೋಪದಿಂದ ಹಲ್ಲು ಕಡಿಯುತ್ತಾ ಸೊಸೆಯ ಕೂದಲನ್ನು ಹಿಡಿದು, ಸೊಸೆ, ಯಾರೂ ಅಷ್ಟು ಬೇಗ ಗರ್ಭಿಣಿಯಾಗಲು ಸಾಧ್ಯವಿಲ್ಲ. ನಿನ್ನ ಮದುವೆಯಾಗಿ ಕೇವಲ 8 ದಿನಗಳಷ್ಟೇ ಆಗಿವೆ, ಅಷ್ಟರಲ್ಲೇ ನೀನು ಗರ್ಭಿಣಿಯಾಗಿದೀಯಾ? ಇದು ನಂಬಲು ಸಾಧ್ಯವಿಲ್ಲದ ವಿಷಯ. ಖಂಡಿತ ಇದು ನಿನ್ನ ಪ್ರೇಮಿಯ ಮಗುವಾಗಿರಬೇಕು. ಮದುವೆಗೆ ಮೊದಲು ನೀನು ತಪ್ಪು ಕೆಲಸ ಮಾಡಿರಬೇಕು. ಇದು ಅದೇ ತಪ್ಪು ಕೆಲಸದ ಫಲ. ಈಗ ನೀನು ಈ ಮಗುವನ್ನು ನಮ್ಮ ಮನೆತನದ ಹೆಸರಿಗೆ ಸೇರಿಸಲು ಬಯಸುತ್ತೀಯಾ? ಇದು ಎಂದಿಗೂ ಆಗಲು ಸಾಧ್ಯವಿಲ್ಲ. ಈಗಲೇ ನನ್ನ ಮನೆಯಿಂದ ಹೊರಡು ಎಂದರು. ಆಕೆಯ ಮಾವನು ಆಕೆಯನ್ನು ತಳ್ಳಿ ಮನೆಯಿಂದ ಹೊರಗೆ ಹಾಕಿದರು ಮತ್ತು ಒಳಗಿನಿಂದ ಬಾಗಿಲು ಮುಚ್ಚಿಕೊಂಡರು. ಅಂಜಲಿ ಅಳುತ್ತಾ ಹೇಳತೊಡಗಿದಳು, ಮಾವ, ದಯವಿಟ್ಟು ಬಾಗಿಲು ತೆರೆಯಿರಿ. ನೀವು ನನ್ನ ಮೇಲೆ ಸುಳ್ಳು ಆರೋಪ ಮಾಡುತ್ತಿದ್ದೀರಿ. ನಾನು ಎಂದಿಗೂ ಯಾವುದೇ ತಪ್ಪು ಕೆಲಸ ಮಾಡಿಲ್ಲ. ನನಗೆ ಯಾವುದೇ ಪ್ರೇಮಿ ಇರಲಿಲ್ಲ. ಅಂಜಲಿ ಪದೇ ಪದೇ ಅಳುತ್ತಾ ಬಾಗಿಲು ಬಡಿಯುತ್ತಾ ಇದೇ ಮಾತುಗಳನ್ನು ಹೇಳುತ್ತಿದ್ದಳು. ಆದರೆ ಒಳಗಡೆ ಕುಳಿತಿದ್ದ ಆಕೆಯ ಅತ್ತೆ ಮಾವ ಮತ್ತು ಮೈದುನ ಕಿವಿಗೆ ಬಟ್ಟೆ ತುರುಕಿಕೊಂಡವರಂತೆ ಕುಳಿತಿದ್ದರು. ಆಕೆಯ ಮಾವ ಕೋಪದಿಂದ ಗರ್ಜಿಸುತ್ತಾ, ನನ್ನ ಮನೆಯಿಂದ ಹೊರಡು. ನನ್ನ ಮನೆಯ ಮಾನ ಹರಾಜಾಗುವುದನ್ನು ನಾನು ನೋಡಲಾರೆ. ನನ್ನ ವಿಜಯ್ ಈ ಜಗತ್ತಿನಲ್ಲಿ ಇಲ್ಲದ ಮೇಲೆ ನಿನಗೂ ನಮಗೂ ಯಾವುದೇ ಸಂಬಂಧವಿಲ್ಲ ಎಂದು ಹೇಳಿದರು. ಅಂಜಲಿ ಅಳುತ್ತಾ ಸೀನು ನೆಗಡಿಯಿಂದ ನರಳುತ್ತಾ ಅಲ್ಲಿಂದ ಹೊರಟು ಹೋದಳು. ಆಕೆಯ ಮಾವ ನಿಟ್ಟುಸಿರು ಬಿಟ್ಟರು. ಇಲ್ಲದಿದ್ದರೆ ಮಗ ಹೋದ ನಂತರ ಈಗ ವಿಧವೆ ಸೊಸೆಯ ಭಾರವನ್ನು ತಾವೇ ಹೊರಬೇಕಾಗುತ್ತದೆ ಎಂದು ಅವರಿಗೆ ಅನಿಸುತ್ತಿತ್ತು. ಅದರಲ್ಲೂ ಆಕೆ ಗರ್ಭಿಣಿಯಾಗಿದ್ದರಿಂದ ಆ ಮಗುವಿನ ಪಾಲನೆಯನ್ನು ಅವರೇ ಮಾಡಬೇಕಾಗುತ್ತಿತ್ತು. ಆದ್ದರಿಂದ ಅವರು ಆಕೆಯ ಮೇಲೆ ಅಪವಾದ ಹಾಕಿ ಮನೆಯಿಂದ ಹೊರಹಾಕಿದರು. ರಾಯ್ ಬಹದ್ದೂರ್ ತಮ್ಮ ಮೀಸೆ ತಿರುಗಿಸುತ್ತಾ, ನೋಡಿದಿರಾ, ಆಕೆಯನ್ನು ಓಡಿಸಿದೆನಲ್ಲ, ನೀವು ಸುಮ್ಮನೆ ಟೆನ್ಷನ್ ತೆಗೆದುಕೊಳ್ಳುತ್ತಿದ್ದೀರಿ ಎಂದರು. ಮಂಗಳ ಅವರ ಪಕ್ಕದಲ್ಲಿ ಕುಳಿತು, ನೀವು ಸರಿಯಾಗಿಯೇ ಮಾಡಿದಿರಿ. ನಾವು ಇಂಥವರ ಭಾರವನ್ನು ಹೊರುವುದು ಏಕೆ? ಹೇಗೂ ನಮಗೆ ಇನ್ನೊಬ್ಬ ಮಗನಿದ್ದಾನೆ. ನಮಗೆ ಬೇರೆಯವರ ಅಗತ್ಯವೇನಿದೆ ಎಂದು ಹೇಳಿ ಗರ್ವದಿಂದ ಚಿಕ್ಕ ಮಗ ಪವನ್ ಕಡೆ ನೋಡಿದರು. ಪವನ್ ನಗುತ್ತಾ, ಅಷ್ಟೇ ಅಲ್ಲದೆ ಬೇರೆ ಏನು? ಅಣ್ಣ, ಈ ಜಗತ್ತಿನಲ್ಲಿ ಇಲ್ಲದ ಮೇಲೆ ನಾನು ನನ್ನ ಆಸ್ತಿಯನ್ನು ಇವರ ಮೇಲೆ ಪೋಲು ಮಾಡಬೇಕೆ ಎಂದನು. ಪವನ್ ಇನ್ನೂ ಕಾಲೇಜಿನಲ್ಲಿ ಓದುತ್ತಿದ್ದನು. ಆದರೂ ತಂದೆ ತಾಯಿಯೊಂದಿಗೆ ಇದ್ದು ಇದನ್ನೆಲ್ಲ ಕಲಿಯುತ್ತಿದ್ದನು. ಅವನಿಗೆ ತನ್ನ ಅತ್ತಿಗೆಯ ಬಗ್ಗೆ ಸ್ವಲ್ಪವೂ ಸಹಾನುಭೂತಿ ಇರಲಿಲ್ಲ. ಅಂಜಲಿ ಅಳುತ್ತಾ ಸ್ಟೇಷನ್ಗೆ ಬಂದಳು. ಆಕೆಯ ಬಳಿ ಹಣವೂ ಇರಲಿಲ್ಲ. ಆದ್ದರಿಂದ ಅಪರಿಚಿತರಲ್ಲಿ ಸಹಾಯ ಕೇಳತೊಡಗಿದಳು. ಒಬ್ಬ ವೃದ್ಧ ಆಕೆಯ ಕಷ್ಟವನ್ನು ಕೇಳಿ ಸ್ವಲ್ಪ ಹಣ ನೀಡಿದರು. ಆಗ ಅಂಜಲಿ ತನ್ನ ತವರುಮನೆಗೆ ಹೋಗಲು ಟಿಕೆಟ್ ತೆಗೆದುಕೊಂಡಳು ಮತ್ತು ರೈಲು ಬಂದಾಗ ರೈಲಿನಲ್ಲಿ ಕುಳಿತಳು. ರೈಲಿನಲ್ಲಿ ಕುಳಿತ ಕೂಡಲೇ ಆಕೆಯ ಮನಸ್ಸು ಹಿಂದಿನ ಘಟನೆಗಳ ಕಡೆಗೆ ಓಡಲಾರಂಭಿಸಿತು. ಅಂಜಲಿಯ ಮದುವೆಯಾಗಿ ಕೇವಲ 8 ದಿನಗಳಷ್ಟೇ ಆಗಿದ್ದವು. ಅವರು ಹನಿಮೂನ್ಗೆ ಹೋಗಿದ್ದರು ಮತ್ತು ಅಂದೇ ಅವರು ವಾಪಸ್ಸು ಬರಬೇಕಿತ್ತು. ಮಲೆನಾಡಿನಲ್ಲಿ 5 ದಿನಗಳು ಹೇಗೆ ಕಳೆದು ಹೋದವು ಎಂಬುದೇ ಆಕೆಗೆ ಗೊತ್ತಾಗಲಿಲ್ಲ. ಈ 5 ದಿನಗಳು ಒಂದು ಸುಂದರ ಕನಸಿಗಿಂತ ಕಡಿಮೆಯೇನೂ ಇರಲಿಲ್ಲ. ಬೆಳಗಿನ ತಿಳಿ ಬಿಸಿಲು ಇಬ್ಬನಿಯಿಂದ ತೊಯ್ದ ಪೈನ್ ಮರಗಳ ನಡುವೆ ಸೋಸಿಕೊಂಡು ಬರುತ್ತಿತ್ತು. ಮಲೆನಾಡಿನ ತಂಪಾದ ಗಾಳಿಯಲ್ಲಿ ಬೆಟ್ಟದ ಮಣ್ಣು, ಮರದ ವಾಸನೆ ಮತ್ತು ಕಾಡು ಹೂವುಗಳ ಪರಿಮಳ ಬೆರೆತಿತ್ತು. ದೂರದಲ್ಲಿ ಹಿಮದಿಂದ ಆವೃತವಾದ ಹಿಮಾಲಯದ ಶಿಖರಗಳು ಬಿಸಿಲಿನಲ್ಲಿ ಚಿನ್ನದಂತೆ ಹೊಳೆಯುತ್ತಿದ್ದವು. ವಿಜಯ್ ಮತ್ತು ಅಂಜಲಿ ಒಂದು ಸುಂದರವಾದ ಮರದ ರೆಸಾರ್ಟ್ನ ಬಾಲ್ಕನಿಯಲ್ಲಿ ಒಟ್ಟಿಗೆ ಕುಳಿತಿದ್ದರು. ಅವರ ಕೈಗಳಲ್ಲಿ ಬಿಸಿ ಬಿಸಿಯಾದ ಶುಂಠಿ ಚಹಾ ಇತ್ತು. ಅಂಜಲಿಯ ಮುಖ ಬೆಳಗಿನ ಚಳಿಯಿಂದ ಗುಲಾಬಿಯಾಗಿತ್ತು ಮತ್ತು ವಿಜಯ್ ಅವಳ ಕಣ್ಣುಗಳಲ್ಲಿ ಮೊದಲ ಬಾರಿಯ ಹೊಳಪನ್ನೇ ಹುಡುಕುತ್ತಿದ್ದನು. ಗಾಳಿಯಲ್ಲಿ ನಿಶ್ಶಬ್ದವಿರಲಿಲ್ಲ, ಬದಲಿಗೆ ಬೆಟ್ಟಗಳ ಮಂದವಾದ ರಹಸ್ಯ ಮಾತುಕತೆ ಇತ್ತು. ಪ್ರಕೃತಿಯೇ ಸ್ವತಃ ಅವರಿಗೆ ಆಶೀರ್ವಾದ ಮಾಡುತ್ತಿರುವಂತಿತ್ತು. ಸ್ವಲ್ಪ ಸಮಯದ ನಂತರ ಅವರು ಹತ್ತಿರದ ಒಂದು ಸಣ್ಣ ಡಾಬಾದಲ್ಲಿ ಮಧ್ಯಾಹ್ನದ ಊಟಕ್ಕೆ ಹೋದರು. ಅಲ್ಲಿ ಮಣ್ಣಿನ ತಂದೂರ್ನಲ್ಲಿ ತಯಾರಿಸಿದ ಬಿಸಿಬಿಸಿಯಾದ ಆಲೂ ಪರಾಠ, ಮನೆಯಲ್ಲಿ ತಯಾರಿಸಿದ ತಾಜಾ ಜೋಳದ ರೊಟ್ಟಿ ಮತ್ತು ಸೊಪ್ಪಿನ ಸಾರು ಬಡಿಸಲಾಯಿತು. ಜೊತೆಗೆ ತಾಜಾ ಮೊಸರು ಮತ್ತು ಬೆಟ್ಟದ ನಿಂಬೆಹಣ್ಣಿನ ಉಪ್ಪಿನಕಾಯಿ, ಅದರ ಪರಿಮಳವೇ ಬಾಯಲ್ಲಿ ನೀರೂರಿಸುವಂತಿತ್ತು. ಸಿಹಿಯಲ್ಲಿ ಬಿಸಿ ಗುಲಾಬ್ ಜಾಮೂನ್ ಇತ್ತು. ಅದು ಅಂಜಲಿಗೆ ತುಂಬಾ ಇಷ್ಟವಾಗಿತ್ತು. ತಿರುಗಾಡುತ್ತಾ ದಿನ ಕಳೆದು ಹೋಯಿತು. ಸೂರ್ಯ ನಿಧಾನವಾಗಿ ಮುಳುಗುತ್ತಿದ್ದನು ಮತ್ತು ಅವರ ನಡುವಿನ ಸಂಬಂಧ ಪ್ರತಿಕ್ಷಣಕ್ಕೂ ಸ್ವಲ್ಪ ಸ್ವಲ್ಪ ಹೆಚ್ಚಾಗುತ್ತಿತ್ತು. ಮಲೆನಾಡಿನ ಕಣಿವೆಗಳು ಅವರ ಪ್ರೀತಿಗೆ ಸಾಕ್ಷಿಯಾಗುತ್ತಿದ್ದಂತಿದ್ದವು. ತುಂಬು ತೃಪ್ತಿಯ ವಾತಾವರಣದಲ್ಲಿ ಅವರ ದಿನಗಳು ಕಳೆದಿತ್ತು. ಅಂದು ಅವಳು ತನ್ನ ಗಂಡನೊಂದಿಗೆ ಗಂಡನ ಮನೆಗೆ ವಾಪಸ್ಸಾಗುತ್ತಿದ್ದಳು. ಅಷ್ಟರಲ್ಲಿ ಒಂದು ಅಪಾಯಕಾರಿ ತಿರುವಿನಲ್ಲಿ ಎದುರಿನಿಂದ ಬರುತ್ತಿದ್ದ ಕಾರನ್ನು ತಪ್ಪಿಸಲು ಹೋಗಿ ಅವರ ಕಾರು ಕಣಿವೆಗೆ ಉರುಳಿತು. ಒಂದು ಕ್ಷಣದಲ್ಲಿ ಎಲ್ಲವೂ ಬದಲಾಯಿತು.
ವಿಜಯ್ ಕಾರಿನ ಬಾಗಿಲು ತೆರೆದು ಅಂಜಲಿಯನ್ನು ಹೊರಗೆ ತಳ್ಳಿದ. ಆದರೆ ತಾನು ಮಾತ್ರ ಬಚಾವಾಗಲಿಲ್ಲ. ಕಾರು ಕಣಿವೆಗೆ ಬಿದ್ದು ಮುಳುಗಿ ಹೋಯಿತು. ಎಲ್ಲವೂ ಮುಗಿದು ಹೋಯಿತು. ಅಂಜಲಿ ಅಳುತ್ತಾ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಳು. ಆಕೆಗೆ ಎಚ್ಚರವಾದಾಗ ಎಲ್ಲವೂ ಮುಗಿದಿತ್ತು. ಸ್ಥಳೀಯರ ಸಹಾಯದಿಂದ ಆಕೆಯನ್ನು ಆಸ್ಪತ್ರೆಗೆ ಸೇರಿಸಲಾಯಿತು. ಈ ವಿಷಯ ತಿಳಿದು ಆಕೆಯ ಅತ್ತೆ ಮಾವಂದಿರು ಅಳುತ್ತಾ ಅಲ್ಲಿಗೆ ಬಂದರು ಮತ್ತು ಅಂಜಲಿಯೇ ಅಮಂಗಳ ಎಂದು ಘೋಷಿಸಿದರು. ಅಂಜಲಿಯ ಮೇಲೆ ದುಃಖದ ಬೆಟ್ಟವೇ ಎಗರಿ ಬಿದ್ದಿತ್ತು. ಗಂಡನ 13 ದಿನದ ಕಾರ್ಯ ಮುಗಿಯುವವರೆಗೆ ಹೇಗೋ ಗಂಡನ ಮನೆಯಲ್ಲಿ ಇದ್ದಳು. ಆದರೆ ನಂತರ ಅವರು ಆಕೆಗೆ ದಿನಾಲು ಮಾತಿನಿಂದ ಚುಚ್ಚಿ ಮಾತನಾಡಲು ಶುರು ಮಾಡಿದರು. ಮರುದಿನ ಬೆಳಿಗ್ಗೆ ಅಂಜಲಿಗೆ ವಾಕರಿಕೆ ಬರಲಾರಂಭಿಸಿತು. ಆಗ ಆಕೆಯ ಅತ್ತೆ ಮಂಗಳ ಅವರ ಕಿವಿ ನೆಟ್ಟಗಾಗಿತ್ತು. ಆಕೆಯನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋದರು. ಆಗ ಡಾಕ್ಟರ್ ನಿಮ್ಮ ಸೊಸೆ ಗರ್ಭಿಣಿಯಾಗಿದ್ದಾರೆ ಎಂದು ಹೇಳಿದರು. ಈ ಸುದ್ದಿ ಕೇಳಿ ಸಂತೋಷಪಡುವ ಬದಲು ಮಂಗಳ ಡಾಕ್ಟರ್ ಕ್ಲಿನಿಕ್ನಲ್ಲೇ ಸೊಸೆಯನ್ನು ಪ್ರಶ್ನೆ ಮಾಡಲು ಶುರು ಮಾಡಿದರು. ಹೇಳು, ಇದು ಯಾರ ಮಗು? ಅತ್ತೆಯ ಪ್ರಶ್ನೆಯಿಂದ ಅಂಜಲಿ ಬೆಚ್ಚಿ ಬಿದ್ದಳು. ಆಕೆ ಪದೇ ಪದೇ ಇದು ವಿಜಯನ ಮಗು ಎಂದು ಹೇಳಿ ಅರ್ಥ ಮಾಡಿಸಲು ಪ್ರಯತ್ನಿಸುತ್ತಿದ್ದಳು. ಆದರೆ ಅವರು ಆಕೆಯ ಮಾತನ್ನು ನಂಬುತ್ತಲೇ ಇರಲಿಲ್ಲ. ಆಕೆ ಮನೆಗೆ ಬಂದರು ಮತ್ತು ಗಂಡನಿಗೆ ಈ ವಿಷಯ ತಿಳಿಸಿದರು. ಅವರು ಕೂಡ ಸಿಟ್ಟಿಗೆದ್ದು ನೇರವಾಗಿ ತೀರ್ಪು ಹೇಳಿದರು. ಸೊಸೆ, ನೀನು ಈ ಮನೆಯಿಂದ ಹೊರಗೆ ಹೋಗಬಹುದು. ನಮ್ಮ ಮನೆಯಲ್ಲಿ ನಿನಗೆ ಮತ್ತು ನಿನ್ನ ಮಗುವಿಗೆ ಜಾಗವಿಲ್ಲ. ಅಂಜಲಿ ಅವರಿಗೆ ತುಂಬಾ ಸಮಾಧಾನ ಮಾಡಲು ಪ್ರಯತ್ನಿಸಿದಳು. ಆದರೆ ಇಂದು ಅವರು ಅಂಜಲಿಯನ್ನು ಮನೆಯಿಂದ ಹೊರಹಾಕಿಯೇ ಬಿಟ್ಟರು. ಅಂಜಲಿ ಇದನ್ನೆಲ್ಲ ಯೋಚಿಸುತ್ತಾ ಅಳುತ್ತಿದ್ದಳು. ಆಗ ಒಬ್ಬ ವೃದ್ಧ ಮಹಿಳೆ ಆಕೆಯ ಬಳಿ ಬಂದು ಆಕೆಯ ಹೆಗಲ ಮೇಲೆ ಕೈಯಿಟ್ಟು, ಮಗಳೇ, ಏಕೆ ಅಳುತ್ತಿದ್ದೀಯಾ ಎಂದು ಕೇಳಿದರು. ಅಂಜಲಿ ಸಂಕೋಚದಿಂದ ತನ್ನ ಕಣ್ಣೀರು ಒರೆಸಿಕೊಳ್ಳುತ್ತಾ, ಏನಿಲ್ಲ ಆಂಟಿ, ನನ್ನ ಹಣೆಬರಹವೇ ಸರಿ ಇಲ್ಲ. ನನ್ನ ಹಣೆಬರಹಕ್ಕೆ ನಾನೇ ಅಳುತ್ತಿದ್ದೇನೆ ಎಂದಳು. ಆಗ ಆ ಮಹಿಳೆ, ನೀನು ತುಂಬಾ ಹೊತ್ತಿನಿಂದ ಹೀಗೆ ಕುಳಿತಿದ್ದೀಯಾ? ಬಾ, ಸ್ವಲ್ಪ ನೀರು ಕುಡಿ ಎಂದಳು. ಅಂಜಲಿ ಆಕೆಯ ಬಾಟಲ್ನಿಂದ 2 ಗುಟುಕು ನೀರು ಕುಡಿದಳು. ಸಂಜೆಯ ವೇಳೆಗೆ ಆಕೆ ತನ್ನ ತವರುಮನೆಗೆ ತಲುಪಿದಳು. ಆಕೆಯ ತಂದೆ, ಅವರು ನಿನ್ನನ್ನು ಗಂಡನ ಮನೆಯಲ್ಲಿ ಇಟ್ಟುಕೊಳ್ಳಲು ಇಷ್ಟವಿಲ್ಲದಿದ್ದರೆ ಬೇಡ. ಆದರೆ ನಾನು ನಿನಗೆ ಬೆಂಬಲವಾಗಿರುತ್ತೇನೆ. ನೀನು ಇಲ್ಲಿ ಆರಾಮವಾಗಿರು. ನಿನಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತೇನೆ ಎಂದರು. ನಿಧಾನವಾಗಿ ಸಮಯ ಕಳೆಯಿತು ಮತ್ತು ಆಕೆ ಒಂದು ಮುದ್ದಾದ ಮಗುವಿಗೆ ಜನ್ಮ ನೀಡಿದಳು. ಮಗುವನ್ನು ನೋಡಿದಾಗ ಇದೇ ತನ್ನ ಜೀವನಕ್ಕೆ ಆಧಾರ ಎಂದು ಆಕೆಗೆ ಅನಿಸಿತು. ಕೆಲವು ದಿನಗಳ ನಂತರ ಆಕೆ ಕೆಲಸಕ್ಕಾಗಿ ಪ್ರಯತ್ನಿಸಲು ಶುರು ಮಾಡಿದಳು. ಆಕೆಗೆ ಮಲೆನಾಡಿನಲ್ಲೇ ಯಾವುದಾದರೂ ಕೆಲಸ ಮಾಡುವ ಆಸೆ ಇತ್ತು. ಏಕೆಂದರೆ ಆಕೆ ವಿಜಯ್ ಜೊತೆ ಅಲ್ಲಿ ತುಂಬಾ ಪ್ರೀತಿಯ ಕ್ಷಣಗಳನ್ನು ಕಳೆದಿದ್ದಳು ಮತ್ತು ಈಗ ಆಕೆ ಆ ನೆನಪುಗಳಲ್ಲೇ ಬದುಕಲು ಬಯಸುತ್ತಿದ್ದಳು. ಕಾಕತಾಳೀಯವೆಂಬಂತೆ ಆಕೆಗೆ ಮಲೆನಾಡಿನಲ್ಲೇ ಟೀಚರ್ ಕೆಲಸ ಸಿಕ್ಕಿತು. ತನ್ನ ಮಗನೊಂದಿಗೆ ಆಕೆ ಅಲ್ಲೇ ಹೊರಟು ಹೋದಳು. ಮಗುವಿನ ಆರೈಕೆ ಮಾಡಲು ಆಕೆ ಒಬ್ಬ ವೃದ್ಧ ಮಹಿಳೆಯನ್ನು ದಿನವಿಡೀ ನೋಡಿಕೊಳ್ಳಲು ನೇಮಿಸಿಕೊಂಡಿದ್ದಳು ಮತ್ತು ತಾನು ಶಾಲೆಯಿಂದ ಬಂದ ನಂತರ ಮಗುವಿನ ಕಡೆ ಗಮನ ಕೊಡುತ್ತಿದ್ದಳು. ನಿಧಾನವಾಗಿ ಸಮಯ ವೇಗವಾಗಿ ಕಳೆಯುತ್ತಾ ಹೋಯಿತು. ಇತ್ತ ಅಂಜಲಿಯ ಮೈದುನ ಪವನ್ ತನ್ನ ಓದು ಮುಗಿಸಿದ್ದನು ಮತ್ತು ಅವನಿಗೆ ಒಂದು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಸಿಕ್ಕಿತ್ತು. ಮೊದಲ ಸಂಬಳ ಸಿಕ್ಕಿದ ಕೂಡಲೇ ಅವನು ತನ್ನ ಅಪ್ಪನಿಗೆ, ಈಗ ನಾವೆಲ್ಲರೂ ಒಟ್ಟಿಗೆ ಎಲ್ಲಾದರೂ ಸುತ್ತಾಡಿಕೊಂಡು ಬರೋಣ ಎಂದನು. ಆಗ ಅವನ ತಾಯಿ, ನಾನು ನಿನ್ನ ಮದುವೆ ಮಾಡಿಸೋಣ ಎಂದು ಯೋಚಿಸುತ್ತಿದ್ದೆ. ಮನೆಗೆ ಸೊಸೆ ಬಂದರೆ ನಮ್ಮ ವಂಶ ಮುಂದುವರಿಯುತ್ತೆ ಎಂದಳು. ಆಗ ಪವನ್, ಮದುವೆಯೂ ಮಾಡಿಕೊಳ್ಳುತ್ತೇನೆ ಅಮ್ಮ, ಆದರೆ ಮೊದಲು ನಾವು ಸುತ್ತಾಡಿಕೊಂಡು ಬರೋಣ ಎಂದನು. ತುಂಬಾ ಯೋಚನೆ ಮಾಡಿದ ನಂತರ ಅವರು ಮಲೆನಾಡಿಗೆ ಹೋಗಲು ನಿರ್ಧರಿಸಿದರು. ಎಲ್ಲರೂ ಒಟ್ಟಿಗೆ ಮಲೆನಾಡಿಗೆ ತಲುಪಿದರು. ಅವರು ಅಲ್ಲಿ ತುಂಬಾ ಸುತ್ತಾಡುತ್ತಾ ಆನಂದಿಸುತ್ತಿದ್ದರು. ಆದರೆ ಒಂದು ದಿನ ಅವರು ಒಂದು ದೇವಸ್ಥಾನಕ್ಕೆ ಸುತ್ತಾಡಲು ಹೋದರು. ದರ್ಶನ ಮಾಡುತ್ತಿದ್ದಂತೆಯೇ ಪವನ್ಗೆ ಏನಾಯಿತೋ ಏನೋ, ಅವನು ಪ್ರಜ್ಞೆ ತಪ್ಪಿಬಿದ್ದನು. ಅವನ ತಂದೆ ತಾಯಿ ಗಾಬರಿಗೊಂಡರು. ಹತ್ತಿರದಲ್ಲೇ ಒಂದು ಆಸ್ಪತ್ರೆ ಇತ್ತು. ಅವನನ್ನು ಅಲ್ಲಿಗೆ ಕರೆದುಕೊಂಡು ಹೋದ ನಂತರ ಡಾಕ್ಟರ್ ಅವನನ್ನು ಸತ್ತಿದ್ದಾನೆ ಎಂದು ಘೋಷಿಸಿದರು. ಅವರ ಮೇಲೆ ದುಃಖದ ಬೆಟ್ಟವೇ ಮುರಿದು ಬಿದ್ದಿತ್ತು. ಒಂದು ಮಗ ಈಗಾಗಲೇ ಈ ಜಗತ್ತನ್ನು ಬಿಟ್ಟು ಹೋಗಿದ್ದ ಮತ್ತು ಅವರ ಜೀವನದ ಕೊನೆಯ ಆಧಾರವೂ ಈಗ ಈ ಜಗತ್ತಿನಲ್ಲಿ ಇರಲಿಲ್ಲ. ಅವರು ಜೋರಾಗಿ ಅಳಲು ಶುರು ಮಾಡಿದರು. ಆಗ ಅಳುತ್ತಿದ್ದ ಮಂಗಳ ಅವರ ದೃಷ್ಟಿ ಇದ್ದಕ್ಕಿದ್ದಂತೆ ಅಂಜಲಿಯ ಮೇಲೆ ಬಿತ್ತು. ಅವಳು ತನ್ನ ಮಗುವನ್ನು ಡಾಕ್ಟರ್ಗೆ ತೋರಿಸಲು ಅಲ್ಲಿಗೆ ಬಂದಿದ್ದಳು. ಅಂಜಲಿಯ ಮಗುವಿನ ಮೇಲೆ ಕಣ್ಣು ಬಿದ್ದ ಕೂಡಲೇ ಮಂಗಳ ಸ್ತಬ್ಧರಾಗಿ ನಿಂತುಬಿಟ್ಟರು. ಏಕೆಂದರೆ ಅವನು ನೋಡಲು ವಿಜಯನ್ನ ಪ್ರತಿರೂಪದಂತಿದ್ದ. ಅವರು ತನ್ನ ಗಂಡನನ್ನು ಅಲ್ಲಾಡಿಸಿ, ಅಲ್ಲಿ ನೋಡಿ, ಅವನು ನಮ್ಮ ವಿಜಯನಂತೆಯೇ ಕಾಣುತ್ತಿದ್ದಾನೆ.
ಇದರರ್ಥ ಈ ಮಗು ವಿಜಯನದ್ದೇ ಆಗಿತ್ತು. ನಾವು ಸುಮ್ಮನೆ ಆಕೆಯ ಮೇಲೆ ಅನುಮಾನಪಟ್ಟೆವು ಎಂದರು. ರಾಯ್ ಬಹದ್ದೂರ್ ಕೂಡ ಇದನ್ನು ನೋಡಿ ಆಶ್ಚರ್ಯಚಕಿತರಾದರು. ಅವರು ಧಾವಂತದಿಂದ ಅಂಜಲಿಯ ಬಳಿ ಹೋಗಿ, ಸೊಸೆ, ನೀನು ಇಲ್ಲಿ ಹೇಗೆ ಎಂದು ಕೇಳಿದರು. ಅಂಜಲಿ ಇಷ್ಟು ವರ್ಷಗಳ ನಂತರ ತನ್ನ ಮಾವನನ್ನು ಎದುರಿಗೆ ನೋಡಿ ಆಶ್ಚರ್ಯಚಕಿತಳಾಗಿ, ನೀವು ಇಲ್ಲಿ ಏನು ಮಾಡುತ್ತಿದ್ದೀರಿ ಎಂದು ಕೇಳಿದಳು. ಆಗ ಅವರು ಅಳುತ್ತಾ, ಸೊಸೆ, ಎಲ್ಲವೂ ಹಾಳಾಗಿ ಹೋಯಿತು. ಬಹುಶಃ ನಾವು ನಿನ್ನ ಜೊತೆ ತಪ್ಪು ಮಾಡಿದೆವು. ಇದು ಆ ತಪ್ಪಿನ ಫಲ. ಈಗ ನಮಗೆ ಯಾರೂ ಆಧಾರವಾಗಿಲ್ಲ. ಪವನ್ಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಮತ್ತು ಇಂದು ಅವನು ಸತ್ತೇ ಹೋದನು. ಆದರೆ ಭಗವಂತನಿಗೆ ಕೋಟಿ ಕೋಟಿ ಧನ್ಯವಾದಗಳು. ಅವರು ನಮ್ಮನ್ನು ನಿನ್ನೊಂದಿಗೆ ಸೇರಿಸಿದರು. ಬಹುಶಃ ಅವರು ಕೂಡ ಈಗ ನೀನು ನಮ್ಮೊಂದಿಗೆ ಇರಬೇಕೆಂದು ಬಯಸುತ್ತಿದ್ದಾರೆ. ವಿಜಯನ ಮಗನಿಗೆ ನಾವು ನಮ್ಮ ಕುಟುಂಬದ ಹೆಸರನ್ನು ಕೊಡುತ್ತೇವೆ. ಕೊನೆಗೆ ಅವನೇ ನಮ್ಮ ಮನೆತನವನ್ನು ಮುಂದುವರೆಸಿಕೊಂಡು ಹೋಗುವುದು ಎಂದರು. ಅಂಜಲಿಯ ಮನಸ್ಸು ಕಹಿಯಿಂದ ತುಂಬಿ ಹೋಯಿತು. ಆಕೆ, ಆ ಸಮಯದಲ್ಲಿ ನೀವು ನನ್ನ ಮೇಲೆ ಆಪಾದನೆ ಮಾಡಿದ್ದೀರಿ. ಇಷ್ಟು ಬೇಗ ಯಾರೂ ಗರ್ಭಿಣಿಯಾಗಲು ಸಾಧ್ಯವಿಲ್ಲ. ಈ ಮಗು ಬೇರೆಯವರದ್ದು ಎಂದಿದ್ದೀರಿ. ಈಗ ನೀವು ಈ ಮಗುವನ್ನು ಆಧಾರವಾಗಿ ಹೇಗೆ ಮಾಡಿಕೊಳ್ಳುತ್ತೀರಿ ಎಂದು ಕೇಳಿದಳು. ಆಗ ಆಕೆಯ ಅತ್ತೆ ಕೈಮುಗಿದು, ಸೊಸೆ, ನಮ್ಮನ್ನು ಕ್ಷಮಿಸಿಬಿಡು. ಈಗ ನೀನು ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಬೇರೆ ಯಾರೂ ಅರ್ಥ ಮಾಡಿಕೊಳ್ಳುತ್ತಾರೆ ಎಂದರು. ಅಂಜಲಿ, ಇವತ್ತಿಗೂ ನಿಮ್ಮ ಚಿಕ್ಕ ಮಗ ಈ ಜಗತ್ತಿನಲ್ಲಿ ಇದ್ದಿದ್ದರೆ ಬಹುಶಃ ನೀವು ನನ್ನನ್ನು ತಿರಸ್ಕಾರ ಮಾಡುತ್ತಿದ್ದೀರಿ. ಆದರೆ ನೀವು ಅವಕಾಶವಾದಿಗಳಂತೆ ವರ್ತಿಸಿದ್ದೀರಿ. ಭಗವಂತ ಬಹುಶಃ ನಿಮ್ಮ ತಪ್ಪುಗಳಿಗಾಗಿ ನೀವು ಜೀವನ ಪೂರ್ತಿ ಪಶ್ಚಾತ್ತಾಪ ಪಡುವಂತೆ ಮಾಡಲು ನಮ್ಮನ್ನು ಸೇರಿಸಿದ್ದಾನೆ. ಮತ್ತು ನಿಮ್ಮ ತಪ್ಪುಗಳಿಗೆ ನಿಮಗೆ ಶಿಕ್ಷೆ ಸಿಕ್ಕಿದೆ ಎಂದು ನನಗೂ ಸಮಾಧಾನವಿರಲಿ ಎಂದಳು. ಹೀಗೆ ಹೇಳಿ ತನ್ನ ಮಗುವಿನ ಕೈ ಹಿಡಿದು ಗಟ್ಟಿಯಾದ ಹೆಜ್ಜೆಯೊಂದಿಗೆ ಅಲ್ಲಿಂದ ಹೊರಟು ಹೋದಳು. ಆಕೆಯ ಅತ್ತೆ ಮಾವಂದಿರು ಅವಳು ಹೋಗುವುದನ್ನೇ ನೋಡುತ್ತಾ ನಿಂತುಬಿಟ್ಟರು. ಇಂದು ಅವರ ಕೈಯಿಂದ ಎಲ್ಲವೂ ಜಾರಿ ಹೋಗಿತ್ತು ಮತ್ತು ಅವರು ಸಂಪೂರ್ಣವಾಗಿ ಬರಿಗೆಯಲ್ಲಿ ನಿಂತಿದ್ದರು. ಅಂದು ಅವರು ಅಂಜಲಿಯನ್ನು ಬಲಹೀನಳು ಎಂದು ತಿಳಿದುಕೊಂಡು ಒಂಟಿಯಾಗಿ ಬಿಟ್ಟುಬಿಟ್ಟರು. ಇಂದು ದೇವರು ಅವರನ್ನು ಒಂಟಿಯಾಗಿಸಿ ಬಿಟ್ಟನು. ಅವರ ವಂಶವನ್ನು ಮುಂದುವರೆಸಿಕೊಂಡು ಹೋಗುವವನಿದ್ದರೂ ಬಹುಶಃ ಅವರು ಒಂಟಿಯಾಗಿಯೇ ತಮ್ಮ ದಿನಗಳನ್ನು ಕಳೆಯಬೇಕಾಗುತ್ತದೆ. ಅಂಜಲಿಯ ಹೆಜ್ಜೆಗಳು ಮುಂದೆ ಸಾಗುತ್ತಿದ್ದವು. ಆದರೆ ಆಕೆಯ ಹಿಂದೆ ನಿಂತಿದ್ದ ಮಾವನ ಕಣ್ಣುಗಳು ಮಾತ್ರ ಆಕೆಯ ಮಗುವಿನ ಮುಖದಲ್ಲಿ ವಿಜಯನ ಛಾಯೆಯನ್ನು ಹುಡುಕುತ್ತಿದ್ದವು. ಕಾಲ ಬದಲಾದಂತೆ ಕೇವಲ ಮನುಷ್ಯ ಬದಲಾಗುವುದಿಲ್ಲ, ಸತ್ಯವೂ ಹೊರಗೆ ಬರುತ್ತದೆ ಎಂದು ಅವರಿಗೆ ಇಂದು ಅರ್ಥವಾಗಿತ್ತು. ಅವರು ಅಂಜಲಿಯನ್ನು ಮನೆಯಿಂದ ಹೊರಗೆ ಹಾಕಿದಾಗ ಅವರ ಅಹಂಕಾರ ಮತ್ತು ಅನುಮಾನ ಎರಡೂ ತಾರಕಕ್ಕೇರಿತ್ತು. ಇಂದು ಕಾಲ ಅವರ ಕೈಯಿಂದ ಎಲ್ಲವನ್ನೂ ಕಸಿದುಕೊಂಡಾಗ ಅವರಿಗೆ ಅರಿವಾಯಿತು, ಯೋಚಿಸದೆ ಯಾರ ಮೇಲಾದರೂ ಆಪಾದನೆ ಮಾಡುವುದು ಎಷ್ಟು ದೊಡ್ಡ ಪಾಪ ಎಂದು. ವಿಜಯ್ ಹೋಗಿಬಿಟ್ಟ, ಪವನ್ ಕೂಡ ಹೋಗಿಬಿಟ್ಟ. ಆದರೆ ಹಿಂದೆ ಉಳಿದವರು ಕೇವಲ ಇಬ್ಬರು ವೃದ್ಧರು. ಅವರ ಬಳಿ ಈಗ ಪಶ್ಚಾತ್ತಾಪ ಪಡುವುದನ್ನು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಅಂಜಲಿ ಅವರನ್ನು ಕ್ಷಮಿಸದಿದ್ದರೂ ಆಕೆಯ ಮಾತುಗಳು ಅವರಿಗೆ ಜೀವನದ ದೊಡ್ಡ ಪಾಠವನ್ನು ಕಲಿಸಿತ್ತು. ಪ್ರತಿಯೊಬ್ಬರ ದುಃಖದ ಹಿಂದೆ ಒಂದು ಕತೆ ಇರುತ್ತದೆ ಮತ್ತು ಸತ್ಯದ ತೀರ್ಮಾನ ಮಾಡುವ ಹಕ್ಕು ಕೇವಲ ಭಗವಂತನಿಗೆ ಮಾತ್ರ ಇರುತ್ತದೆ. ಅವರು ಅಂಜಲಿಯ ಜೊತೆ ಏನು ಮಾಡಿದರೋ ಅದೇ ಇಂದು ಅವರ ಜೊತೆ ಆಯಿತು. ಯಾವ ಸೊಸೆಯನ್ನು ಭಾರ ಎಂದು ತಿಳಿದುಕೊಂಡು ಹೊರಗೆ ಹಾಕಿದರೋ ಅವಳೇ ಅವರ ವಂಶದ ನಿಜವಾದ ಆಸ್ತಿಯಾಗಿದ್ದಳು. ಆದರೆ ಈಗ ತಡವಾಗಿತ್ತು. ಅಂಜಲಿ ಹೊರಟು ಹೋದಳು. ಆದರೆ ಅವರ ಜೀವನದಲ್ಲಿ ಒಂದು ಖಾಲಿ ಜಾಗವನ್ನು ಬಿಟ್ಟು ಹೋದಳು. ಅಂತಹ ಖಾಲಿ ಜಾಗವನ್ನು ಸಮಯವೂ ತುಂಬಲು ಸಾಧ್ಯವಿಲ್ಲ ಮತ್ತು ಯಾವುದೇ ಪಶ್ಚಾತ್ತಾಪವೂ ತುಂಬಲು ಸಾಧ್ಯವಿಲ್ಲ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾದರೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಹೊಸ ಕತೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.